ವೆಲ್ಕಮ್ ಟು ಸ್ಟೂಡೆಂಟ್ ಇಂಪೋ ಚಾನಲ್. ತುಂಬ ಸ್ಟೂಡೆಂಟ್ಸ್ ಅಂತ SSLC ರಿಸಲ್ಟ್ ಯಾವಾಗ ಅಂತ ಕೇಳಿದ್ರು. ಗುಡ್ ನ್ಯೂಸ್ ಅಂದರೆ ನಾಳೆ SSLC ರಿಸಲ್ಟು. ನಾಳೆ ಯಾವಾಗ ಸರ್ ಎಷ್ಟು ಗಂಟೆಗೆ ರಿಸಲ್ಟ್ ಬರುತ್ತೆ ಅಂತ ತುಂಬ ಸ್ಟೂಡೆಂಟ್ಸ್ ಕೇಳ್ತಾರೆ. ಅದು ಮಾರ್ಚ್ 21ನೇ ತಾರೀಕು ಹಿಡಿದು ಏಪ್ರಿಲ್ 4ರವರೆಗೆ ಅಂತ ನಿಮ್ಮ ಎಕ್ಸಾಮ್ನೆಲ್ಲ ನಡೆಸಿತ್ತು. ಎವಲ್ಯೂಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿದ್ರಿಂದ ನಾಳೆ ಬೆಳಿಗ್ಗೆ 11:30 ಏನಂದ್ರೆ ಪ್ರೆಸ್ ಮೀಟ್ ಕರೀತಾರೆ. ಏನಪ್ಪ ಅಂದ್ರೆ ಶಿಕ್ಷಣ ಸಚಿವರು ಪ್ರೆಸ್ ಮೀಟ್ ಕರೀತಾರೆ. ಪ್ರೆಸ್ ಮೀಟ್ ಆದ ನಂತರ 12:30 ಗಂಟೆಗೆ ನಿಮ್ಮ ಒಂದು ಫಲಿತಾಂಶ ಏನಂದ್ರೆ ವೆಬ್ಸೈಟ್ನಲ್ಲಿ ಇದನ್ನಾಗುತ್ತೆ, ಅನೌನ್ಸ್ ಆಗುತ್ತೆ. ವೆಬ್ಸೈಟ್ನಲ್ಲಿ ರಿಲೀಸ್ ಆಗುತ್ತೆ. ನೀವೆಲ್ಲರೂ ವೆಬ್ಸೈಟ್ ವಿಸಿಟ್ ನೋಡಿ ನಿಮ್ಮ ರಿಸಲ್ಟನ್ನು ನೋಡ್ಕೋಬೋದು. ಹೌ ಟು ಚೆಕ್ ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಅಂತ ತುಂಬ ಸ್ಟೂಡೆಂಟ್ಸ್ ಡೌಟ್ ಇರುತ್ತೆ. ರಿಸಲ್ಟ್ ಹೇಗೆ ಚೆಕ್ ಮಾಡೋದು? ಈಗ ಏನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡೋದು ಅಂತ ವೆಬ್ಸೈಟ್ಗೆ ಹೋಗಿ, ಇದು ಏನಂದರೆ ಈಗ ಸೆಕೆಂಡ್ PUC ತೋರಿಸುತ್ತೆ. ನೀವು ಚೆಕ್ ಮಾಡಿದ್ರು ಕೂಡ ನಾನು ಹೋಗ್ತೀನಿ, ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಸೆಕೆಂಡ್ PUC ರಿಸಲ್ಟ್ಸ್ ಅಂತ ಬಿಟ್ಟಿದೆ. ಇಲ್ಲಿ ನಾಳೆ SSLC ರಿಸಲ್ಟ್ ಅಂತ ತೋರಿಸುತ್ತೆ. ನಾಳೆ ನೀವೇನು ವರಿ ಮಾಡಬೇಡಿ. SSLC ರಿಸಲ್ಟ್ ಆಫ್ಟರ್ ಏನಂದ್ರೆ 12:30 ಇಲ್ಲಿ ನಿಮಗೆ SSLC ರಿಸಲ್ಟ್ ಅಂತ ತೋರಿಸುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಕಾಂಬಿನೇಷನ್ ರಿಜಿಸ್ಟರ್ ನಂಬರ್ ಅಂತ ಇದೆ. SSLC ರಿಸಲ್ಟಲ್ಲಿ ಹೀಗಿರಲ್ಲ. ನಿಮ್ಮ ರಿಜಿಸ್ಟರ್ ನಂಬರ್, ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ, ಕಾಂಬಿನೇಷನ್ ಇರೋಲ್ಲ ನಿಮಗೆ. ಹಾಗಾಗಿ ನೀವು ಅದನ್ನೆಲ್ಲ ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ನಿಮ್ಗೆ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದಾಗ ಮತ್ತು ಸಬ್ಮಿಟ್ ಮಾಡಿದಾಗ ನಿಮ್ಮ ರಿಸಲ್ಟ್ ಬರುತ್ತೆ. ಹೀಗೆ ಇದು ಈಸಿಯಾಗಿ ನೀವು ಸರಳವಾಗಿ ನೋಡ್ಬೋದು. ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಏನಂದರೆ ಎಲ್ಲ ಒಂದು SSLC ಸ್ಟೂಡೆಂಟ್ಸ್ಗೆ. All the best and thank you for watching.